ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಎಂಗೆ ನೋಟಿಸ್ ಕೊಟ್ಟ ರಾಜ್ಯಪಾಲರ ವಿರುದ್ಧ ಸಿಡಿದ ಹಸ್ತಪಡೆ. ಗವರ್ನರ್ ತಾರತಮ್ಯ ಧೋರಣೆ ಅನುಸರಿಸ್ತಾ ಇದ್ದಾರೆ ಅಂತ ಆಕ್ರೋಶ. ರಾಜ್ಯಪಾಲರ ನಡೆ ಪ್ರಶ್ನಿಸಿ ರಾಷ್ಟ್ರಪತಿಗಳಿಗೆ ದೂರು ಕೊಡಲು ಸಜ್ಜು. ಮೈಸೂರಲ್ಲಿ ಹಸ್ತಪಡೆಯ ಜನಾಂದೋಲನ. ಬಿಜೆಪಿ ಸಮಾರೋಪಕ್ಕೂ ಮೊದಲೇ ಬೃಹತ್ ಸಮಾವೇಶ. ಸಿಎಂ ಡಿಸಿಎಂ ಆದಿಯಾಗಿ ಸಚಿವರು ಒಗ್ಗೂಡಿ ನಿಂತು ಶಕ್ತಿ ಪ್ರದರ್ಶನ. ಮೂಡ ಹಗರಣದಲ್ಲಿ ಪ್ರತಿಪಕ್ಷಗಳ ಹೋರಾಟದ ಜ್ವಾಲೆ. ಸಿಎಂಗೆ ಮಹದೇವಪ್ಪ, ಈಶ್ವರ್ ಖಂಡ್ರೆ ಸಚಿವರ ಬೆಂಬಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಎಂದ ಮುನಿಯಪ್ಪ. ಕಾಂಗ್ರೆಸ್ ಸಮಾವೇಶ ತಡೆಯಲು ನಾವ್ಯಾರೋ, ಅದರಿಂದ ನಮಗೇನು ತೊಂದರೆ ಇಲ್ಲ. ಹಸ್ತಪಡೆಯ ಜನಾಂದೋಲನಕ್ಕೆ ಮಾಜಿ ಸಿಎಂ ಬಿಎಸ್ವೈ ಕೌಂಟರ್. ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೆ ಸದನದಿಂದ ಹೋಗಿದ್ರು. ನಿರಪರಾಧಿ ಅಂತ ತೋರಿಸಲು ಈಗ ಜನಾಂದೋಲನ ಮಾಡ್ತಿದ್ದಾರೆ. ಯಾವ ಕ್ಷಣದಲ್ಲಾದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಎಂದ ವಿಜಯೇಂದ್ರ. ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಪ್ರೀತಂ ಗೌಡ ಬೆಂಬಲಿಗರ ಗಲಾಟೆ. ಕಮಲ ನಾಯಕನ ವಿರುದ್ಧ ದಳಪತಿಗಳ ಆಕ್ರೋಶ. ಬಿಜೆಪಿ ಹೈಕಮಾಂಡ್ಗೆ ದೂರು ನೀಡಿದ ಜೆಡಿಎಸ್. ಪ್ರೀತಂ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಅಂತಿಮ ದಿನದ ಪಾದಯಾತ್ರೆಯಲ್ಲಾದರೂ ಭಾಗಿಯಾಗ್ತಾರಾ ರೆಬಲ್ ಲೇಡಿ? ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಮಾಜಿ ಸಂಸದೆ ಗೈರು. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಯಿತು. ಸುಮಲತಾ ನಡೆ. ಯಾದಗಿರಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪತ್ರ. ಪಿಡಿಒಗಳು, ಕಾರ್ಯದರ್ಶಿಗಳ ವರ್ಗಾವಣೆ ಆದೇಶ ಹಿಂಪಡೆಯಲು ಮನವಿ. ಕಾಳಿ ನದಿ ಸೇತುವೆ ಕುಸಿದ ಬಳಿಕ ಹಳೆ ಸೇತುವೆಗಳ ಬಗ್ಗೆ ಆತಂಕ. ಅಪಾಯದಲ್ಲಿದೆ ಮಂಗಳೂರಿನ ಮರವೂರು ಸೇತುವೆ. ಬ್ರಿಡ್ಜ್ನ 2ನೇ ಪಿಲ್ಲರ್ ಶಿಥಿಲವಾದ ಹಿನ್ನೆಲೆ ಸಂಚಾರ ಸ್ಥಗಿತ. ಕಲಬುರಗಿಯಲ್ಲಿ ಭೀಮಾ ನದಿ ಆರ್ಭಟದಿಂದ ರೈತರು ಕಂಗಾಲು. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಅಪಾರ ನೀರು ಬಿಡುಗಡೆ. ಉಕ್ಕಿದ ಭೀಮಾ ನದಿಯಿಂದಾಗಿ 106 ಎಕರೆ ಬೆಳೆ ನಾಶ. ಕರಾವಳಿಯನ್ನೇ ನುಂಗ್ತಾ ಇದೆ ಕಡಲು. 2040ರ ವೇಳೆಗೆ 5% ಭೂಭಾಗ ಸಮುದ್ರ ಪಾಲು. ಸಮುದ್ರ ನೀರಿನ ಮಟ್ಟ ಏರ್ತಾ ಇರೋ ಬಗ್ಗೆ ವಿಜ್ಞಾನಿಗಳ ಎಚ್ಚರಿಕೆ. ಈ ಬಾರಿಯ ಗಣೇಶ ಹಬ್ಬಕ್ಕಾಗಿ ಎದುರು ನೋಡ್ತಿರೋ ನಟ ದರ್ಶನ್ ಸೆಪ್ಟೆಂಬರ್ 10ರೊಳಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಪೊಲೀಸರು. ನಂತರ ಜಾಮೀನಿಗೆ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ. ಆರ್ಬಿಐ ಇಡಿ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ. 6 ವರ್ಷದಲ್ಲಿ ಬರೋಬ್ಬರಿ 22 ಕೋಟಿ ವಂಚಿಸಿದ ಖತರ್ನಾಕ್ ಗ್ಯಾಂಗ್. ಒಟ್ಟು 7 ಆರೋಪಿಗಳನ್ನು ಬಂಧಿಸಿದ ಬೆಂಗಳೂರಿನ ಹೆಬ್ಬಾಳ ಪೊಲೀಸರು. ಬಂದಿದ್ದು ಫುಡ್ ಡೆಲಿವರಿಗೆ, ಮಾಡಿದ್ದು ಹೆಲ್ಮೆಟ್ ಕಳ್ಳತನ. ಕಾಡುಗೋಡಿಯ ಅಪಾರ್ಟ್ಮೆಂಟ್ ಮುಂದೆ ಡೆಲಿವರಿ ಬಾಯ್ ಕೈಚಳಕ. ಹೆಲ್ಮೆಟ್ ಎಗರಿಸೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದೆಹಲಿಯ ಪೊಲೀಸರಿಂದ ಐಸಿಸ್ ಉಗ್ರ ರಿಜ್ವಾನ್ ಅಬ್ದುಲ್ ಹಾಜಿ ಅಲಿ ಬಂಧನ. ದೆಹಲಿ ಮುಂಬೈ ನಗರದಲ್ಲಿ ದಾಳಿಗೆ ಸ್ಕೆಚ್ ಹಾಕಿದ್ದವ ಲಾಕ್. ಶಸ್ತ್ರಾಸ್ತ್ರ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ಬೆಳ್ಳಿ ಪದಕಕ್ಕಾಗಿ ವಿನೇಶ್ ಫೋಗಟ್ ಮೇಲ್ಮನವಿ. ಸಿಎಎಸ್ನಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ವಿಚಾರಣೆ ಶುರು. ಫೋಗಟ್ ಪರ ವಾದ ಮಂಡಿಸಲು ಹರೀಶ್ ಸಾಳ್ವೆ ಸಜ್ಜು. ನಾಡಿನೆಲ್ಲೆಡೆ ನಾಗರ ಪಂಚಮಿ ಸಂಭ್ರಮ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲೂ ಮನೆ ಮಾಡಿದ ಸಡಗರ. ಸರತಿ ಸಾಲಲ್ಲಿ ನಿಂತು ಭಕ್ತರಿಂದ ದೇವರ ದರ್ಶನ. ನಾಗರ ಪಂಚಮಿಯಂದು ಜೀವಂತ ನಾಗನಿಗೆ ಪೂಜೆ. ಕಾಪು ಮಜೂರು ಗೋವರ್ಧನ್ ರಾವ್ ಮನೆಯಲ್ಲಿ ನಾಗನ ವಿಶಿಷ್ಟ ಆರಾಧನೆ. ನಾಗರ ಹಾವಿಗೆ ಜಲಾಭಿಷೇಕ ಮಾಡಿ ಪ್ರಾರ್ಥನೆ. ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾ ಪ್ಯಾನ್ ಕರ್ನಾಟಕ ರಿಲೀಸ್.
ಭರ್ಜರಿ ಓಪನಿಂಗ್, ಬಹುತೇಕ ಚಿತ್ರಮಂದಿರಗಳು ಹೌಸ್ಫುಲ್. ವಿಜಿ ಮಾಸ್ ಲುಕ್ಗೆ ಅಭಿಮಾನಿಗಳ ಬಹುಪರಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.